Welcome you all. In this video, we are going to discuss how to evaluate double integral by changing the order of integration. ಈ ಮುಂಚಿನ ವಿಡಿಯೋಗಳಲ್ಲಿ ಇವ್ಯಾಲ್ಯೂಯೇಷನ್ ಅಂದ್ರೆ ವ್ಯಾಲ್ಯೂಸ್ ಕಂಡುಹಿಡಿಯೋದು ಹೇಗೆ ಡಬಲ್ ಇಂಟೆಗ್ರಲ್ ಅಥವಾ ಟ್ರಿಬಲ್ ಇಂಟೆಗ್ರಲ್ದು ಮತ್ತೆ ಒಬ್ಬರ ರೀಸನ್ ಕೊಟ್ರೆ ಅವಾಗ ಅದನ್ನ ಇವ್ಯಾಲ್ಯೂಯೇಟ್ ಮಾಡೋದು ಹೇಗೆ ಇದ್ರ ಬಗ್ಗೆ ಎಲ್ಲ ವಿಡಿಯೋಸ್ ನೋಡಿದ್ವಿ. ಈ ವಿಡಿಯೋದಲ್ಲಿ ಆರ್ಡರ್ ನ ಚೇಂಜ್ ಮಾಡಿ ಹೆಂಗೆ ಇವ್ಯಾಲ್ಯೂಯೇಟ್ ಮಾಡೋದು ಕೊಟ್ಟಿರುವಂತ ಡಬಲ್ ಇಂಟೆಗ್ರಲ್ ಅನ್ನೋದು ನೋಡಕ್ ಹೋಗ್ತಾ ಇದ್ದೀವಿ. ಸೊ ಇಲ್ಲೊಂದು ಪ್ರಾಬ್ಲಮ್ ತಗೊಂಡಿದ್ದೇನೆ ನಾನು. Integral 0 to 1, integral x to root x, xy, dy dx. So looking at this, dy dx, so dy dx ಇದೆ ಅಂತಂದ್ರೆ, so first I have to integrate with respect to y, then with respect to x. That is the order. Y first, then x. Now we have to change this. ಇವಾಗ ಈ ಆರ್ಡರ್ ನ ಚೇಂಜ್ ಮಾಡ್ಬೇಕು ನಾವು. ಅಂದ್ರೆ ಇವಾಗ y first, x second ಅಂತ ಇರೋದನ್ನ x first, y second ಅಂತ ಮಾಡಬೇಕು. ಸೊ ಆ ತರ ಆರ್ಡರ್ ಚೇಂಜ್ ಮಾಡ್ಬೇಕಂತಂದ್ರೆ ಕರೆಸ್ಪಾಂಡಿಂಗ್ ಆಗಿ ಲಿಮಿಟ್ಸ್ ನ ಚೇಂಜ್ ಮಾಡಬೇಕಾಗುತ್ತೆ. ಸೊ ಲಿಮಿಟ್ಸ್ ಚೇಂಜ್ ಮಾಡ್ಬೇಕಂತಂದ್ರೆ ಈ ರೀಸನ್ ಯಾವುದು ಅನ್ನೋದು ನಮಗೆ ಡಯಾಗ್ರಾಮ್ ಅಗತ್ಯ ಇರುತ್ತೆ. ಸೊ ಐ ಹ್ಯಾವ್ ಟು ರೈಟ್ ದ ರೀಸನ್ ದಟ್ ಈಸ್ ಗಿವನ್ ವಿತ್ ದಿಸ್ ಇಂಟೆಗ್ರಲ್. ಸೊ ಟು ಐಡೆಂಟಿಫೈ ವಾಟ್ ಇಸ್ ದ ರೀಸನ್ ಏನು ಅಂತ ತಿಳ್ಕೋಬೇಕಂದ್ರೆ ಈ ಲಿಮಿಟ್ಸ್ ನ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಬೇಕು. ಯೂಶುವಲಿ ಕಾನ್ಸ್ಟೆಂಟ್ ಲಿಮಿಟ್ಸ್ ಇರುವಂತದ್ದು ಲೈನ್ಸ್ ಗೆ ಕರೆಸ್ಪಾಂಡಿಂಗ್ ಆಗಿರುತ್ತೆ. ಈ ತರ ವೇರಿಯಬಲ್ ಲಿಮಿಟ್ಸ್ ಇದ್ರೆ ದಟ್ ರೆಪ್ರೆಸೆಂಟ್ಸ್ ಕರ್ವ್ಸ್. So on the problem kotre, if you are asked to evaluate an integral by changing the order of integration, first thing you have to write this one. Idana I anta itkoli, let I equal to the given double integral. Then the thing you have to write is this one. Here R is the region bounded by the lines constant limits barkobeku. X equal to 0 and x equal to 1. So x equal to 0 ಅಂತಂದ್ರೆ ನಿಮಗೆ x axis ಬರುತ್ತೆ. ಮತ್ತೆ x equal to 1 ಅಂತಂದ್ರೆ ಇಲ್ಲೊಂದು ಲೈನ್ ಬರುತ್ತೆ. ಸೊ ದ ಸ್ಟ್ರೈಟ್ ಲೈನ್ ದಟ್ ಪಾಸಸ್ ಥ್ರೂ 1, 0. ಸೊ ಯುವರ್ ರೀಸನ್ ಲೈಸ್ ಬಿಟ್ವೀನ್ ದೀಸ್ ಟು ಲೈನ್ಸ್, x equal to 0 and x equal to 1. Then and the curves, ನಾನು ಮುಂಚೆ ಹೇಳಿದಾಗೆ ವೇರಿಯಬಲ್ ಲಿಮಿಟ್ಸ್ ಇದ್ದಾಗ ಕರ್ವ್ಸ್ ತಗೋತೀವಿ, ಕಾನ್ಸ್ಟೆಂಟ್ ಲಿಮಿಟ್ಸ್ ಇದ್ರೆ ಲೈನ್ಸ್ ಅಂತ ಹೇಳ್ತೀವಿ. ಅಂಡ್ ದಿ ಕರ್ವ್ಸ್ y equal to x. Y equal to x ಅಂತಂದ್ರೆ that represents straight line passing through first and third quadrant. And y equal to root x. So this is not a standard equation. ಅದು ಸ್ಟ್ಯಾಂಡರ್ಡ್ ಇಕ್ವೇಶನ್ ಅಲ್ಲ, ಬಟ್ ಸ್ಟ್ಯಾಂಡರ್ಡ್ ಇಕ್ವೇಶನ್ ಗೆ ರೆಡ್ಯೂಸ್ ಮಾಡಬಹುದು. ಸ್ಕ್ವೇರ್ ಮಾಡಿದ್ರೆ ಎರಡು ಕಡೆನೂ y square equal to x ಅಂತ ಬರುತ್ತೆ. So this represents parabola. ಅದನ್ನ ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ. What it represents actually. ಇದು ಸ್ಟ್ಯಾಂಡರ್ಡ್, ಸೊ ಇದನ್ನ ನಾನು ಬರ್ದಿಲ್ಲ. ಸೊ ಇಲ್ಲಿ y square equal to x. Parabola symmetric to x-axis. ಇಲ್ಲಿ x degree 1 ಇದೆ, so that represents parabola symmetric to x-axis. So parabola ಬಂದಿದೆ ನಮ್ಮಲ್ಲಿ. So here the region bounded between these two lines and these two curves. So this is the region of integration. So region of integration mark ಮಾಡಿದ್ರು. Now we have to change the order. So change the order in the sense we have to choose the limits. ಇಲ್ಲಿ x ಗೆ ಕಾನ್ಸ್ಟೆಂಟ್ ಲಿಮಿಟ್ಸ್ ಇದೆ, y ಗೆ ಫಂಕ್ಷನಲ್ ಲಿಮಿಟ್ಸ್ ಇದೆ. ನಾನೀಗ ಅಪೋಸಿಟ್ ಆರ್ಡರ್ ಅಲ್ಲಿ ಚೂಸ್ ಮಾಡಬೇಕು. ಅಂದ್ರೆ y ಗೆ ಕಾನ್ಸ್ಟೆಂಟ್ ಲಿಮಿಟ್ಸ್ ಬರಬೇಕು, x ಗೆ ಫಂಕ್ಷನಲ್ ಲಿಮಿಟ್ಸ್ ಬರಬೇಕು. y ಗೆ ಕಾನ್ಸ್ಟೆಂಟ್ ಲಿಮಿಟ್ಸ್ ಅಂತಂದ್ರೆ ಸಿ ರೀಜನ್ ವೇರೀಸ್ ಬಿಟ್ವೀನ್ ದೀಸ್ ಟು ಲೈನ್ಸ್. ಸೊ 0,0 to 0,1 ಅಂದ್ರೆ y ವೇರೀಸ್ ಬಿಟ್ವೀನ್ 0 and 1. y ವೇರೀಸ್ ಬಿಟ್ವೀನ್ 0 and 1. Now we have to look into the limits of x. So x axis ನೋಡ್ಬೇಕು ನಾನು. x axis ಅಂದ್ರೆ ಈ ಕಡೆ ಡೈರೆಕ್ಷನ್ ನೋಡ್ಬೇಕು. ಸೊ ಆ ಡೈರೆಕ್ಷನ್ ನೋಡಿದ್ರೆ ರೀಸನ್ ಸ್ಟಾರ್ಟ್ ಆಗೋದು ಈ ಲೈನ್ ಇಂದ. ರೀಸನ್ ಈ ಲೈನ್ ಇಂದ ಸ್ಟಾರ್ಟ್ ಆಗುತ್ತಾ. ಸೊ ಇದ್ರದ್ದು ಈಕ್ವೇಶನ್ x equal to y square. ಸೊ x equal to y square ಅದು ಲೋವರ್ ಲಿಮಿಟ್. ಹಾಗೆ ಬರ್ತಾ ಹೋದ್ರೆ ರೀಸನ್ ಎಂಡ್ ಆಗೋದು ಈ ಲೈನ್ ಅಲ್ಲಿ. ಈ ಲೈನ್ ಈಕ್ವೇಶನ್ x equal to y. So about the order, the limits, y varies from 0 to 1 and x varies from y square to y. xy dx dy. ನೋಡಿ ಮುಂಚೆ dy dx ಇತ್ತು, ಈಗ dx dy ಆರ್ಡರ್ ಚೇಂಜ್ ಆಗಿದೆ. Now we have to evaluate this. Integral 0 to 1 x y ಆಗಿ ಇಟ್ಕೊತೀನಿ. x ಅನ್ನು ಇಂಟಿಗ್ರೇಟ್ ಮಾಡಿದ್ರೆ x square by 2 ಆಗುತ್ತೆ. x square by 2 between the limits
y square and y. So limits apply ಮಾಡಿದ್ರೆ ಇವಾಗ I will write here I equal to 1 by 2 integral 0 to 1 y square ಇಲ್ಲೊಂದು y ಇದೆ y cube ಆಗುತ್ತೆ minus y power 4 minus y power y power 4 into y power 5 dy. So if we integrate this, y power 4 by 4 minus y power 6 by 6 between 0 and 1. So applying limits, you get 1 by 4 minus 1 by 6. So 1 by 2, yes, 1 by 2 here. So applying limits, you can check that this you get 1 by 24. So 1 by 12 into 2. So 1 by 24 you get. So this is the way of solving problems on changing the order of integration. Now let us take one more problem. ಇಲ್ಲಿ ನಾವು ತಗೊಂಡಿರುವಂತ ಇಂಟೆಗ್ರಲ್ ಎರಡು ಫೈನೈಟ್ ಲಿಮಿಟ್ ಇದೆ. ಸೊ ಫೈನೈಟ್ ಲಿಮಿಟ್ ಇರೋ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋದಾಯ್ತು. ನೆಕ್ಸ್ಟ್ ಲೆಟ್ ಅಸ್ ಟೇಕ್ ಅ ಪ್ರಾಬ್ಲಮ್ ಹ್ಯಾವಿಂಗ್ ಇನ್ಫೈನೈಟ್ ಲಿಮಿಟ್. ಸೊ ಇನ್ಫೈನೈಟ್ ಲಿಮಿಟ್ ಇರೋಂಥದ್ದು ಒಂದು ಪ್ರಾಬ್ಲಮ್ ತಗೋಣ. ಸೊ ಲೆಟ್ಸ್ ಸಿ ಹೌ ಟು ಚೇಂಜ್ ದಿ ಆರ್ಡರ್ ಅಂಡ್ ಇವ್ಯಾಲ್ಯೂಯೇಟ್. So evaluate integral 0 to infinity integral 0 to x e power minus x square by y dy dx. So this is the given problem. So look into this problem. Identify the limits. So you have constant limits to x. So x varies from 0 to infinity and y varies from 0 to x. So x ke constant limits ide, y ge functional limits ide. Now I have to change the order so that y has to take constant limits and x has to take functional limits. Now ಮುಂಚೆ ಹೇಳಿದಾಗೆ ನಾನು ಒಂದು ಲೈನ್ ಬರ್ಕೋಬೇಕಿಲ್ಲ. Solution. Here R lies between, or the region of integration is bounded by the lines, between the lines x equal to 0 and x equal to infinity. X equal to 0 ಅಂತಂದ್ರೆ you get y axis and x equal to infinity. So you have to concentrate on this plane, right of plane. So ಬರೀ right of plane ಅಷ್ಟೇ ತಲೆಬಿಡಿಸ್ಕೋಬೇಕು. ಈ ಏರಿಯಾದಲ್ಲಿ ರೀಸನ್ ಬರಲ್ಲ. ಸೊ ರೀಸನ್ ಇಸ್ ಓನ್ಲಿ ಫಾರ್ ಎಕ್ಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 ಅಂಡ್ ದಿ ಕರ್ವ್ಸ್ ಸೊ ಇಲ್ಲಿ ಕರ್ವ್ಸ್ ಅಂತಂದ್ರೆ y equal to 0. So y equal to 0 that represents x axis. So I have to worry about only upper of plane. ಮುಂಚೆ ನೋಡಿದಾಗೆ ಬರೀ ರೈಟ್ ಆಫ್ ಪ್ಲೇನ್ ಅದರಲ್ಲಿ ಇವಾಗ y equal to 0 ಲೋವರ್ ಲಿಮಿಟ್ ಇದು. ಸೊ ಇದಿಷ್ಟಲ್ಲೇ ಬರುತ್ತೆ ನಮ್ಮ ರೀಸನ್ ಆಫ್ ಇಂಟಿಗ್ರೇಷನ್. ಇವು ಮೂರು ಕ್ವಾಡ್ರೆಂಟ್ ಬರಲ್ಲ. ಸೊ y equal to 0 and y equal to x. So y equal to x that represents straight line passing through first and third quadrant. So here your reason lies between these lines y equal to 0 and y equal to x. This is the reason of integration then. So this is the reason of integration that lies between the line y equal to 0 and y equal to x. So this is y equal to x. Now by changing the order, this will be I equal to now here x is constant limits. So y has to take constant limits now. So y ಎಲ್ಲಿಂದ ಎಲ್ಲಿವರೆಗೆ ವೇರಿ ಆಗ್ತಾ ಇದೆ. So y equal to 0. ಇದು ರೀಸನ್ ಗೆ ಹೋಗ್ತಾ ಇದ್ದಂಗೆ y ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ. This line goes up to infinity. So the value of y also goes up to infinity. So y equal to 0 to infinity. Then I have to take variable limits to x. So variable limits to x, I have to look in this direction. So ಈ ಡೈರೆಕ್ಷನ್ ನೋಡಿದ್ರೆ ಏನಾಗುತ್ತೆ ಇವಾಗ
So the first edge of the boundary is this one. So x equal to 1. Then it goes up to infinity. So x e power minus x square, x e power minus x square by y dx dy. The whole thing put minus x square by y equal to t. So ಎರಡು ಕಡೆ ಡಿಫರೆನ್ಶಿಯೇಟ್ ಮಾಡಿದ್ರೆ dt will be minus 2x by y dx. So ನಮಗೆ x dx ಇದೆ. So x dx will be x dx equal to minus y dt by 2. ಆಮೇಲೆ we have to check limits. When x equal to 0, when x equal to 0, when x equal to y, when x equal to y, you will have t equal to minus y. When x equal to infinity, t is also infinity. Let's do one thing, avoid this negative sign. Confusion ಆಗುತ್ತೆ, negative sign avoid ಮಾಡೋಣ. So t equal to x square by y, dt equal to 2x by y dx, x dx equal to y dt by 2. Now okay. Now this will be integral 0 to infinity, integral t varying from y to infinity, e power minus t into x dx ಅಂತಂದ್ರೆ x dx y by 2 dt. So substituting this, I'll get integral 0 to infinity, integral t varying from y to infinity, e power minus t y by 2 dt dy. Now I have to find the value of this integral. So to find the value of this integral, first I have to integrate with respect to t, then with respect to y. Now let us integrate this with respect to t. While integrating with respect to t, y by 2 is treated as constant. So integral 0 to infinity y by 2 e power minus t divided by minus 1. So integral of e power minus t is e power minus t by minus 1 between y and infinity dy. Now applying limits, I equal to y by 2. So 1 by 2 I can take outside the integral. Integral 0 to infinity, integral 0 to infinity y into, applying limits here, e power minus infinity 0 minus e power the lower limit. So 0 minus e power minus y d. So this negative sign cancels with this. So I'll get 1 by 2 into integral 0 to infinity y e power minus y d. Now I can apply Bernoulli's rule of integration or integration by parts. Then you get the value of this integral. So applying Bernoulli's rule or integration by parts, this will be 1 by 2 into, so y is treated as first function, e power minus y treated as second function. First function y into integral of e power minus y, e power minus y by minus 1 minus derivative of y 1 into integral of e power minus y by minus 1, that is e power minus y 1 between 0 and infinity. So I equal to 1 by 2 into, applying upper limit here, e power minus infinity you get 0, minus applying lower limit, all thing you get 0, minus, now applying lower limit, 0 into e power 0, that is 0, minus e power 0, 1. So I equal to 1 by 2. This is the required value.
So this is the way of solving a problem under changing the order of integration. So the thing is, you have to look into limits, then draw the region of integration carefully. So limits ನೋಡ್ಕೊಳ್ಳಿ, region of integration ಕೇರ್ಫುಲ್ ಆಗಿ ಡ್ರಾ ಮಾಡಿ, ಆಮೇಲೆ ಮತ್ತೆ ಲಿಮಿಟ್ಸ್ ಚೂಸ್ ಮಾಡಬೇಕು. ಆ ಲಿಮಿಟ್ಸ್ ಪ್ರೀವಿಯಸ್ ಅಥವಾ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಅಲ್ಲಿ ಏನ್ ಕೊಟ್ಟಿರ್ತಾರೆ ಅದರದ್ದು ಅಪೋಸಿಟ್ ಆರ್ಡರ್ ಅಲ್ಲಿ ಇರಬೇಕು. ಅಂದ್ರೆ ಅಲ್ಲಿ ಎಕ್ಸ್ ಗೆ ಕಾನ್ಸ್ಟೆಂಟ್ ಲಿಮಿಟ್ಸ್ ಕೊಟ್ಟಿದ್ರೆ ನೀವು ವೈ ಗೆ ಕಾನ್ಸ್ಟೆಂಟ್ ಲಿಮಿಟ್ಸ್ ಕೊಡಬೇಕು, ಅಲ್ಲಿ ಎಕ್ಸ್ ಗೆ ಫಂಕ್ಷನ್ ಲಿಮಿಟ್ಸ್ ಇದ್ರೆ ವೈ ಗೆ ಫಂಕ್ಷನಲ್ ಲಿಮಿಟ್ಸ್ ಇರುತ್ತೆ. ದೆನ್ ಆಸ್ ಯೂಶುವಲ್ ಇವ್ಯಾಲ್ಯೂಯೇಟಿಂಗ್ ದಿ ಡಬಲ್ ಇಂಟಿಗ್ರಲ್. ಸೊ ಇಲ್ಲಿ ನಿಮಗೆ ಟ್ರಿಬಲ್ ಇಂಟಿಗ್ರಲ್ಸ್ ಏನು ಕೊಡೋದಿಲ್ಲ, ಕೊಟ್ಟರೆ ಬರೀ ಡಬಲ್ ಇಂಟಿಗ್ರಲ್ಸ್ ಅಷ್ಟೇನೆ. So try to solve few more problems on this, and this is one of the important concept in